ಕೂಡ್ಲಿಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಶಾಸಕರ ಕಾಳಜಿ ಫಲವಾಗಿ ಇತ್ತೀಚೆಗೆ ಸ್ವಲ್ಪ ಮಾತ್ರ ಸುಧಾರಿಸಿದೆ. ಆದರೆ ಕೆಲವು ಗಂಭೀರ ಸಮಸ್ಯೆಗಳು ಹಾಗೆ ಜೀವಂತವಾಗಿವೆ ಎನ್ನುತ್ತಾರೆ ಹೋರಾಟಗಾರರು ಹಾಗೂ ಪ್ರಜ್ಞಾವಂತರು. ಪ್ರತಿ ಗುರುವಾರದಂದು ತಜ್ಞ ವೈದ್ಯರಿಂದ ಗರ್ಭಿಣಿಯರ ತಪಾಸಣೆ ಜರುಗಿಸಲಾಗುತ್ತದೆ. ಅವರಿಗೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಬೇಕಿದೆ. ಪ್ರತಿ ಗುರುವಾರ ನಡೆಯುವ ಗರ್ಭಿಣಿಯರ ಆರೋಗ್ಯ ತಪಾಸಣೆಗಾಗಿ ಆಗಮಿಸುವ ಗರ್ಭಿಣಿಯರ ನೋಂದಣಿಗಾಗಿ ಅವರ ನೋಂದಣಿ ಮಾಡಿಸಲು ಪ್ರತ್ಯೇಕ ಕೌಂಟರ್ ತೆರೆಯುವಂತೆ ಜಿಲ್ಲಾ ಆರೋಗ್ಯ ಇಲಾಖಾಧಿಕಾರಿಗೆ ಈ ಮೂಲಕ ಒಂದೇ ಮಾತರಂ ಜಾಗೃತಿ ವೇದಿಕೆ ಒತ್ತಾಯಿಸಿದೆ. ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದ ಹಾಗೂ ತಾಲೂಕಿನ ವಿವಿಧೆಡೆಗಳಿಂದ 500ರಿಂದ 600ಕ್ಕೂ ಹೆಚ್ಚು ಗರ್ಭಿಣಿಯರು ತಪಾಸಣೆಗೆಂದು ಆಸ್ಪತ್ರೆಗೆ ಧಾವಿಸುತ್ತಿದ್ದು, ಇದೇ ಸಂದರ್ಭದಲ್ಲಿ ಇತರೆ ಸಾಮಾನ್ಯ ತಪಾಸಣೆ ಹಾಗೂ ಚಿಕಿತ್ಸೆ ಅರಸಿ ಬರುವ ಸಾರ್ವಜನಿಕರು, ಇತರೆ ರೋಗಿಗಳು ಸೇರಿ ನೋಂದಣಿ ಕೇಂದ್ರದ ಮುಂಭಾಗದಲ್ಲಿ ದೊಡ್ಡದಾದ ಸಾಲುಗಳು ನಿರ್ಮಾಣವಾಗುತ್ತವೆ. ಈ ಸಂದರ್ಭದಲ್ಲಿ ಕಿರಿದಾದ ದಾರಿ ಮಧ್ಯದಲ್ಲಿಯೇ ಗರ್ಭಿಣಿಯರು ಸರತಿ ಸಾಲಿನಲ್ಲಿ ತಾಸುಗಟ್ಟಲೆ ನಿಲ್ಲುವ ದುಸ್ಥಿತಿ ಉಂಟಾಗಿದೆ. ಜನದಟ್ಟಣೆ ಹೆಚ್ಚಾದಾಗ ಗರ್ಭಿಣಿಯರು ಒಂದೆರಡು ತಾಸುಗಟ್ಟಲೆ ಸರತಿ ಸಾಲಲ್ಲಿ ನಿಲ್ಲುವಂತಾಗಿದೆ. ಸರ್ವರ್ ತೊಂದರೆ ಇತ್ಯಾದಿ ವ್ಯತ್ಯಯಗಳ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಗರ್ಭಿಣಿಯರು ದಾರಿ ಮಧ್ಯದಲ್ಲಿ ತಾಸುಗಟ್ಟಲೆ ಸಾಮಾನ್ಯರೇ ನಿಲ್ಲಲಾಗದಂತಹ ಸಂದರ್ಭದಲ್ಲಿ ಗರ್ಭಿಣಿಯರು ಹೇಗೆ ತಾನೇ ನಿಂತುಕೊಳ್ಳುವುದು ಸಾಧ್ಯ? ಯಾವುದೇ ಕಾರಣಕ್ಕೆ ಗರ್ಭಿಣಿಯರು ಮೇಲ್ಮಹಡಿಗೆ ತೆರಳದಂತೆ ಅಗತ್ಯ ಕ್ರಮಗಳನ್ನು ಶೀಘ್ರವೇ ಜರುಗಿಸಬೇಕೆಂದು ಜಿಲ್ಲಾ ಆರೋಗ್ಯಾಧಿಕಾರಿಗೆ ಒಂದೇ ಮಾತರಂ ಜಾಗೃತಿ ವೇದಿಕೆ ಈ ಮೂಲಕ ಒತ್ತಾಯಿಸಿದೆ. ನ್ಯೂಸ್ ಬ್ಯೂರೋ ವಿ.ಜಿ. ಋಷಭೇಂದ್ರ, ಕೂಡ್ಲಿಗಿ. ಒಂದ್ಸಲ ಹೇಳ್ಬಿಡೋಣ ತಡ್ರಿ, ಹಂಗೆ ಇವತ್ತು ಹಾಕ್ಬಿಡ್ತೀರಾ? ಸರ್ ಸ್ವಲ್ಪ ಫಸ್ಟ್ ಹೇಳೋಣ. ಹಾಂ, ಹಿಂಗೆ ಇಟ್ಟಿರಂಗೆ ಡೈಲಿ ಅಣ್ಣ ದೊಡ್ಡದು ಆಗ್ಬೇಕಂದ್ರೆ ಇನ್ನೊಂದು ಕೌಂಟ್ರ್ ಆಗ್ಬೇಕು.
ಹೌದಿಲ್ಲ, ಈ ಗುರುವಾರ ಪ್ರೆಗ್ನೆನ್ಸಿ ಚೆಕಪ್ಸ್ ಬರ್ತಾವಲ್ಲ, ಆ್ಯಕ್ಚುಲಿ ಬೇಕಾಗುತ್ತೆ ಇನ್ನೊಂದು ಕೌಂಟ್ರ್ ಎಕ್ಸ್ಟ್ರಾ ಮಾಡ್ಬೋದು.